ಕ್ಕೆ ನೇಪಾಳ ತತ್ತರಿಸಿ ಹೋಗಿಬಿಟ್ಟಿದೆ. ಕೆಲವೇ ವರ್ಷಗಳ ಹಿಂದೆ ನೇಪಾಳದಲ್ಲಿ ದೊಡ್ಡ ಭೂಕಂಪ ಆಗಿತ್ತು. ಭಾರತ ಕೂಡ ಸೇರಿ ಅನೇಕರು ನೇಪಾಳಕ್ಕೆ ಆವಾಗ ನೆರವಿಗೆ ಬಂದಿದ್ದರು. ಈಗ ನೋಡಿ ನೇಪಾಳದ ಪರಿಸ್ಥಿತಿ, ದೊಡ್ಡ ಪ್ರವಾಹ ಬಂದು ನೇಪಾಳ ಇದೀಗ ಅಕ್ಷರಶಃ ಮುಳುಗಿ ಹೋಗ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಕಾಣಿಸ್ಕೊಂಡಿದೆ. ಒಂದು ಪ್ರಚಂಡ ಪ್ರವಾಹಕ್ಕೆ ನೇಪಾಳ ಅಲ್ಲೋಲ ಕಲ್ಲೋಲವಾಗ್ತಿರೋದಿದು. ನೇಪಾಳ ಟಿಬೆಟ್ನ ಗಡಿ ಭಾಗದಲ್ಲಿ ಅನೇಕ ಹಳ್ಳಿಗಳೇ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಇಲ್ಲಿ ಮಹಾಪ್ರವಾಹ 350ಕ್ಕಿಂತ ಹೆಚ್ಚಿನ ಜನ ಕಾಣಿಸ್ತಾ ಇಲ್ಲ. ಅವರು ಬದುಕಿದ್ದಾರೆ ಗೊತ್ತಿಲ್ಲ, ಸತ್ತೋಗಿದ್ದಾರೆ ಗೊತ್ತಿಲ್ಲ, ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ. 350ಕ್ಕಿಂತ ಹೆಚ್ಚಿನ ಮಂದಿ ಇಲ್ಲಿ ನಾಪತ್ತೆ ಆಗಿರೋದು. ಗಡಿ ಜಿಲ್ಲೆಯ ಹಳ್ಳಿಗಳಲ್ಲಿರ್ತಕ್ಕಂಥ ಹಲವು ಮನೆಗಳು ಇಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಎಲ್ಲ ಆ ನದಿಗೋ ಕಾಲುವೆಗಳಿಗೋ ಸ್ವಲ್ಪ ಹತ್ತಿರ ಬಾರ್ಡರ್ ಬರ್ತಾವಲ್ವ, ಅವು ಯಾವ ಉಳಿದಿಲ್ಲ ಅಂತ ನೋಡಿ. ಈ ಥರ ಪ್ರವಾಹ ಬಂದರೆ ಏನು ಉಳಿಯೋಕ್ಕೆ ಸಾಧ್ಯ? ಗಟ್ಟಿಮುಟ್ಟಾದ ಮನೆಗಳು ಕೂಡ ಈ ಪ್ರವಾಹ ನಿರಂತರವಾಗಿದ್ದರೆ ಕೊರೆದು ಬಿಡುತ್ತದು. ಮಣ್ಣು ಕೊರ್ಕೊಂಡು ಹೋಗ್ತಾ ಅದ್ರ ಫೌಂಡೇಶನ್ ವೀಕ್ ಆಗುತ್ತೆ, ಅದು ಆಮೇಲೆ ಕೊಚ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದುಬಿಡುತ್ತದು ಅಂಥೇಳಿ. ಜಲಪ್ರಳಯದಲ್ಲಿ 95ಕ್ಕಿಂತ ಹೆಚ್ಚು ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇಲ್ಲಿ 105 ಇಂಡಿಯನ್ ಟೂರಿಸ್ಟ್ಗಳು, ಭಾರತೀಯ ಮೂಲದ ಪ್ರವಾಸಿಗರು ಇಲ್ಲಿ ನಾಪತ್ತೆ ಆಗಿರೋದು ಇಲ್ಲಿವರೆಗೂ. ಇಶಾ ಫೌಂಡೇಶನ್ನಿಂದ 77 ಯಾತ್ರಿಕರು ಕೈಲಾಸ ಯಾತ್ರೆಗೆ ಹೋಗಿದ್ದರು. ಇಶಾ ಫೌಂಡೇಶನ್ ಇದೆಯಲ್ಲ, ಅದರಿಂದ ಟೋಟಲಾಗಿ 77 ಯಾತ್ರಿಕರು ಕೈಲಾಸ ಯಾತ್ರೆಗೆ ಹೋಗಿದ್ದರು. ಇಶಾ ಫೌಂಡೇಶನ್ನ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರವಾಹದಲ್ಲಿ 384 ವಿದೇಶಿ ಪ್ರವಾಸಿಗರು ನಾಪತ್ತೆ ಆಗಿಬಿಟ್ಟಿದ್ದಾರೆ. ರಸುವಾ ಜಿಲ್ಲೆಯ ಭೋಟಿ ಕೋಶಿ ನದಿಯಲ್ಲಿ ಹಠಾತ್ ಅಂತ ಈ ಪ್ರವಾಹ ಕಾಣಿಸ್ಕೊಂಡು ಬಿಟ್ಟಿದೆ. ಯುದ್ಧೋಪಾದಿ, ನಾವು ಮೇಘಸ್ಫೋಟ ಅಂತೆಲ್ಲ ಕೇಳ್ತೀವಲ್ವ, ಆ ಮೇಘಸ್ಫೋಟ ಆದಾಗ ಹೇಗೆ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಕ್ರಿಯೇಟ್ ಆಗಿಬಿಡುತ್ತೋ, ಹಲವಾರು ಸೆಂಟಿಮೀಟರ್ಗಳ ಮಳೆ ಒಂದೇ ಗಂಟೆಯಲ್ಲಿ ಸುರಿದು ಬಿಡುತ್ತೋ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಜನ ನಿರೀಕ್ಷೆ ಮಾಡದ ರೀತಿಯಲ್ಲಿ ನೀರು ಅಲ್ಲಿ ಹರಿಯಕ್ಕೆ ಶುರುವಾಗ್ಬಿಡುತ್ತೆ. ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯ ಒಂದು ಕಡೆ ನಡೀತಾ ಇದೆ. ಹಿಮನದಿ ಒಂದು ಸ್ಫೋಟಗೊಂಡು, ಮೇಘಸ್ಫೋಟದ ಬಗ್ಗೆ ಮಾತಾಡಿದ್ದೆ, ಇಲ್ಲಿ ಹಿಮನದಿ, ಹಿಮದ ನೀರ್ಗಲ್ಲುಗಳು ಇರ್ತವಲ್ವಾ, ಅದೇ ಬ್ಲಾಸ್ಟ್ ಆಗಿ ಈ ಪ್ರವಾಹ ಕ್ರಿಯೇಟ್ ಆಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಕನಿಷ್ಠ 12 ಜಲವಿದ್ಯುತ್ ಯೋಜನೆಗಳಿಗೆ ಇದರಿಂದ ಹಾನಿಯಾಗಿದೆ. ಹಿಮಸ್ಫೋಟದಿಂದ ಈ ಪ್ರವಾಹ ಆಯಿತು ಅಂತ. ಸಾವಿರಾರು ಕಾರು, ಬೈಕು, ದೊಡ್ಡ ದೊಡ್ಡ ಕಟ್ಟಡಗಳು, ವಾಸ ಮಾಡ್ತಕ್ಕಂಥ ಮನೆಗಳು ಎಲ್ಲವೂ ಕೂಡ ನೆಲಸಮ ಆಗಿಬಿಟ್ಟಿದೆ. ಇಲ್ಲಿ ಕಟ್ಟಡಿನ ಬೈಕ್ಗಳು, ಕಾರುಗಳಂತೂ ಕೊಚ್ಕೊಂಡು ಹೋಗಿಬಿಟ್ಟಿದೆ. ಇಲ್ಲಿ ಸಯಾಪ್ರು, ಬೆಸಿ, ತಿಮುರೆ ಪರ್ವತ ಪ್ರದೇಶಗಳಲ್ಲಿ ಪ್ರವಾಹ ಜೋರಿದೆ. ಇಲ್ಲಿ ಪರ್ವತಗಳಲ್ಲಿದೆಯಲ್ಲ ಹಳ್ಳಿಗಳು, ನೀರು ಪಾಲಾಗ್ಬಿಟ್ಟಿವೆ ಅಂತ. ಪರ್ವತದ ಪ್ರದೇಶಗಳು ನೋಡಿ ಏನಾಗುತ್ತೆ ನಿಮಗೆ, ಈಗ ಪರ್ವತ ಅಂತ ಬಂದಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಪರ್ವತದ ಪಾದಭಾಗ, ಬುಡಭಾಗ ಅಂತ ನಾವು ಕರಿತೀವಲ್ವ, ಆ ಭಾಗದಲ್ಲೆಲ್ಲ ಸಾಮಾನ್ಯ ಮನೆ ಕಟ್ಕೊಂಡಿರ್ತಾರೆ. ಕೆಲವರು ಪರ್ವತ ಅಲ್ಪ ಸ್ವಲ್ಪ, ಈಗ ನೇಪಾಳದ ಕಡೆ ನೋಡಿದ್ರೆ ಬೆಟ್ಟಗಳ ಮೇಲೂ ಮನೆ ಕಟ್ಕೊಂಡಿರ್ತಾರೆ. ನಮ್ಮಲ್ಲಿ ಊಟಿ ಅಂತ ಕಡೆ ಹೋದರೆ ಅಥವಾ ಮಡಿಕೇರಿ ಭಾಗದಲ್ಲಿ ಹೋದರೆ ಬೆಟ್ಟ ಪ್ರದೇಶಗಳಲ್ಲೇ ಮನೆ ಕಟ್ಕೊಂಡಿರ್ತಾರಲ್ಲ. ನೀವು ಅಂಥ ಪ್ರದೇಶಗಳಲ್ಲಿ ಒಂದು ಪ್ರವಾಹ ಬಂದಿದೆ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ನೀರಿನ ಹರಿವು ಇದ್ದಿರಬಹುದು ಯೋಚನೆ ಮಾಡ್ಕೊಳ್ಳಿ. ಇದೀಗ ಪ್ರಧಾನಿ ಮೋದಿಯವರು ನೇಪಾಳಕ್ಕೆ ನೆರವಿನ ಭರವಸೆ ಕೊಟ್ಟಿದ್ದಾರೆ. ನೇಪಾಳ ಪ್ರಧಾನಿ ಬಾಲೆನ್ ಶಾಗೆ ದೂರವಾಣಿ ಕರೆ ಮೂಲಕವಾಗಿ ಅವರು ಮಾತನಾಡಿದ್ದಾರೆ. ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನಾವು ಕೊಡ್ತೀವಿ ಅಂತೇಳಿ ಮೋದಿ ಹೇಳಿದ್ದಾರೆ. ಭಾರತೀಯ ರಾಯಭಾರ ಕಚೇರಿಯಿಂದ ತುರ್ತು ಸಹಾಯವಾಣಿ ಕೂಡ ಇಲ್ಲಿ ಬಿಡುಗಡೆಯಾಗಿದೆ. लाइफलाइन